ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕಾರ್ತಿಕ ಸಂವಾದದಿಂದ ಅತಿರುದ್ರ ಹೋಮ ಮತ್ತು ರುದ್ರಾಭಿಷೇಕ ಮತ್ತು ಷೋಡೋಪಚಾರ ಪೂಜೆಗಳಿಂದ ನೆರವೇರಿದೆ. ಇದು ಬಹಳ ಪುಣ್ಯವಾದ ಕ್ಷೇತ್ರ. ಪ್ರಸನ್ನ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ಇರತಕ್ಕಂಥ ಕ್ಷೇತ್ರ ಇದು. ಗಂಗಾಧರೇಶ್ವರ ಇದ್ದಾರೆ, ಗಣಪತಿ ಇದ್ದಾರೆ, ನವಗ್ರಹಗಳಿದ್ದಾರೆ. ಎಲ್ಲ ಸಕಲ ದೇವತೆಗಳಿಗೂ ಇವತ್ತು ಕಾರ್ತಿಕ ಸಂವಾದದ ಪ್ರಯುಕ್ತ ಷೋಡಶೋಪಚಾರ ಪೂಜೆಗಳು ನೆರವೇರಿದೆ. ಅದರಿಂದ ಭಕ್ತಾದಿಗಳಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಆಶೀಸ್ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸರ್, ಇದು ಯಾವ ಕಾಲ? ಇದು ಬಹಳ ಹಿಂದಿನ ಚೋಳರ ಕಾಲದ್ದು ಪ್ರತಿಷ್ಠಾಪನೆ ಅಂತಾರೆ. ಇದು ಬಹಳ ಸತ್ಯವಾದ ದೇವರು, ನಂಬಿದವ್ರನ್ನ ಕೈ ಬಿಡೋದಿಲ್ಲ. ಶ್ರೀ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಲಕ್ಷಾಧಿಪೋತ್ಸವನ ಇವತ್ತು ನಾವೆಲ್ಲ ಊರಿನ ಗ್ರಾಮಸ್ಥರು, ಎಲ್ಲ ಮುಖಂಡರು ಮತ್ತು ಏನಿರ್ತಕ್ಕಂಥ ದೇವಸ್ಥಾನ ಟ್ರಸ್ಟಿಗಳು ಎಲ್ಲ ಸಮೇತವಾಗಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 800 ವರ್ಷ ಇತಿಹಾಸ ಇರತಕ್ಕಂಥ ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಹಿತ ಈ ಸಲ ಲಕ್ಷಾಂತರ ಜನ ಸೇರಿ ಇವತ್ತು ಲಕ್ಷದೀಪವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಸ್ವಾಮಿ ವೀರಭದ್ರ ಸ್ವಾಮಿ ಎಲ್ಲ ಈ ತಾಲೂಕಿನ, ಈ ರಾಜ್ಯದ ಜನತೆಗೆ ಸಕಲ ಐಶ್ವರ್ಯ ಸಂಪತ್ತು ಕಾಪಾಡಿ ಅಂತ ನಾನು ಭಗವಂತನ ಬೇಡ್ಕೊತೀನಿ. ಈ ರೀತಿ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಆಗಲಿ ಅಂತ ನಾನು ಭದ್ರಕಾಳಿ ಕರುಣೆಯಿಂದ ಬೇಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅನಾದಿ ಕಾಲದಲ್ಲೂ ಚೋಳರ ಕಾಲದಲ್ಲೂ ನಮ್ಮ ಶ್ರೀ ವೀರಭದ್ರ ಸ್ವಾಮಿ ವೀರಗುಡ್ಡೆ ರೇವೂರಿ ಮತ್ತು ಸಕಲ ಭಕ್ತಾದಿಗಳ ತಂದಿಂದ ನಮ್ಮ ತಂದೆಯವರು ದಿವಂಗತ ವೀರನಗೌಡರ ಕಾಲದಿಂದ ಇದು ನಮ್ಮ ಜೀವನೋದ್ಧಾರ ಮಾಡಿದ್ವಿ. ಮತ್ತು ಊರಿನ ಸಹಕಾರ, ಭಕ್ತಾದಿಗಳ ಸಹಕಾರ ಮತ್ತು ದಿನೇ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜೊತೆ ದೇವರ ಆಶೀರ್ವಾದ ತಗೊಳ್ತಾ ಇದ್ದಾರೆ. ನಮ್ಮ ವೀರಭದ್ರ ಸ್ವಾಮಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೆಯದಾಗಿದೆ. ಮತ್ತು ನಿತ್ಯ ದಾಸೋಹ ನಡೆಸೋದು ಒಂದು ಈ ಕ್ಷೇತ್ರವನ್ನು ಒಳ್ಳೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲದಲ್ಲೇ ಇಡೀ ನಮ್ಮ ರಾಜ್ಯದಲ್ಲೇ ನಾವು ಒಂದೇ ಪುಣ್ಯಕ್ಷೇತ್ರ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಸೌಕರ್ಯಗಳು ಒದಗಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಸತಿ ಸೌಕರ್ಯ ಮತ್ತು ಅನ್ನದಾಸೋಹ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಹಂಚಿಕೆ ಮಾಡೋದಕ್ಕೆ ನಮ್ಮ ಮಾಜಿ ಶಾಸಕ ಜಯರಾಮಣ್ಣ ಸಹಕಾರ ಬಹಳ ಇದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.